ಓಕೆ. ಆಮೇಲೆ ಇನ್ನೊಂದೇನು ಗೊತ್ತಣ್ಣ, ಬಹಳ ಜನ ಏನೋ ಒಂಥರ ಸರ್ಪ್ರೈಸಿಂಗ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಚಲುವಿಯ ನೋಟ ಚಂದ ಲುಕ್ನ. ಬಟ್ ನೀವು ಲೇಡಿ ವರ್ಷನ್ನ ಗೆಟಪ್ನ ಹಾಕಿರೋದೇನು ಹೊಸದಲ್ಲ. ಅಣ್ಣವರ ಮಕ್ಕಳು ಸಿನಿಮಾಲ್ಲಿ ಹಾಕಿದ್ದೀರಿ, ಆಮೇಲೆ ಮಿಡಿದ ಶ್ರುತಿ ಸಿನಿಮಾದಲ್ಲಿ ಕೂಡ ಒಂದು ಪಾತ್ರ ಹಾಕಿದ್ರಿ. ಬಟ್ ಇದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ ಈ ಲುಕ್ಕು. ಸೊ ಹಾಗಾಗಿ ಜನ ಒಬ್ಬ ಲೆಜೆಂಡ್ರಿ ಆ್ಯಕ್ಟರ್ ಈ ಥರದ ಒಂದು ಪಾತ್ರ ನಿಭಾಯಿಸಿದಾರ, ಇಷ್ಟು ಅದ್ಭುತವಾಗಿ ಕಾಣಿಸ್ತಾರ ಅಂತ ತುಂಬ ಕೊಂಡಾಡ್ತಾ ಇದ್ದಾರೆ. ಹೆಂಗೆ ಅನ್ಸುತ್ತೆ ಆ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಅನ್ನೋದಕ್ಕಿಂತ ಆ ಬರೋ ಸನ್ನಿವೇಶ ನೋಡ್ಬೇಕು. ಕಾಂಬಿನೇಷನ್ ಆಫ್ ನಾನು ಯಾರು ಉಪೇಂದ್ರ ಬರ್ತೀವ, ನಾನು ರಾಜ್ ಶೆಟ್ಟಿ, ಅದು ಕಾಂಬಿನೇಷನ್ ನೋಡಿದಾಗ ಒಂದು ಮಜಾ ಕೊಡುತ್ತೆ. ಯಾವ ಟೈಮಲ್ಲಿ ಬರುತ್ತೆ ಅದೆಲ್ಲ ಬಹಳ ವಿಶೇಷ. ಅದೇ ಹೇಳೋದು, ನಾವು ಸಿನಿಮಾನ ಇವಾಗ ನಾವು ಹೇಳೋದು ಈಸಿ, ಹಂಗೆ ಮಾಡಿದಾಗ, ಬಟ್ ಸಿನಿಮಾ ಬಂದು ಅವ್ರು ಅನುಭವಿಸಿದಾಗ ಅದು ಬೇರೆ ರೀತಿ ಹೋಗುತ್ತೆ. ಹೇಳಿದಾಗ ಅಷ್ಟು ನಿಮಗೆ ಸ್ವಾರಸ್ಯ ಅನ್ಸಲ್ಲ. ವೆನ್ ಯು ಕಮ್ ಅಂಡ್ ವಿಜುವಲಿ ವಾಚ್ ಯು ವಿಲ್ ಫೀಲ್ ದಟ್. ಬಟ್ ಓನ್ಲಿ ಥಿಂಗ್ ಇಸ್ ಹ್ಯಾಟ್ಸ್ ಆಫ್ ಟು ನನ್ನ ಅಷ್ಟು ಚೆನ್ನಾಗಿ ತೋರಿಸಿರೋದು ನಮ್ಮ ಮೇಕಪ್ನವರು, ನಮ್ಮ ಕಾಸ್ಟ್ಯೂಮರ್ ಇರ್ಬೋದು, ಅವರೆಲ್ಲ ಕಾಣಿಸಿರೋ ಶಿವಣ್ಣ ಅದು ಇಂಪಾರ್ಟೆಂಟ್. ಕ್ಯಾಮ್ರಾ, ಲೈಟಿಂಗ್ ಎಲ್ಲ ಕೌಂಟ್ ಆಗುತ್ತೆ. ಇಟ್ಸ್ ನಾಟ್, ಅವ್ರು ಹೇಳ್ತಾರೆ ತುಂಬಾ ಪ್ರೀತಿ ಜಾಸ್ತಿ ನಮ್ಮ ಮೇಲೆ, ಎಲ್ಲರಿಗೂ ಪ್ರೀತಿ ಜಾಸ್ತಿ, ಏನು ಮಾಡಕ್ಕ. ಉಪೇಂದ್ರಗಂತೂ ಎಕ್ಸ್ಟ್ರಾ ಲವ್ ನಮ್ಮ ಮೇಲೆ, ಏನು ಮಾಡಕ್ಕಲ್ಲ. ಸತ್ಯ ಒಪ್ಕೊಳ್ಳೇಬೇಕು, ನೀವೇ ಕಾಣಿಸಿರೋದು, ನೀವೇ ಹಾಕಿರೋದು ವೇಷ, ಅದು ಒಪ್ಕೊಳ್ಳೇಬೇಕು. ಹಂಗಲ್ಲಮ್ಮ, ನಾವು ಒಪ್ಕೊಳ್ಳೋದು ಎಲ್ಲ ಹೇಳಿದ್ರೆ ಒಪ್ಕೋತೀವಿ ಅಷ್ಟೇ ಅಷ್ಟೇ. ಸೊ ಒಂದ್ಸರಿ ಹಾಡು ಸರ್ ಅವ್ರಿಗೆ. ಚೆಲುವೆಯ ನೋಟ ಚೆನ್ನ ಆದ್ರೆ ಎರಡು ಲುಕ್ನ ನಾವು ಈ ಸಿನಿಮಾಲಿಗೆ ಆಲ್ರೆಡಿ ಟ್ರೇಲರಲ್ಲಿ ನೋಡ್ಬಿಟ್ಟಿದೀವಿ. ಈ ತರದ ಡಿಫ್ರೆಂಟ್ ಲುಕ್ಗಳನ್ನ ನಾನು ನೋಡೋದಕ್ಕೆ ಏನಾದ್ರೂ ಅವಕಾಶಗಳು ಇರಬಹುದಾ? ಇರ್ಬೋದು ಇರುತ್ತೆ. ಕಮಾನ್, ಒಂದು ಚೆನ್ನಾಗಿದೆ. ಇರುತ್ತೆ, ಏನು ಇವಾಗ ನಾನು ಯಾವ್ದನ್ನ ತಗೊಳ್ಳಿ, ನೀವ್ ಹೇಳಿ. ಕಾದು ನೋಡಿ ಅಂದ್ರೆ ಅದೆರಡರ ಮಧ್ಯೆ ಅದೇ ಬೇಕು, ಅದು ಯಾವ್ದು ಸತ್ಯ ಅಂತ. ಆದ್ರೆ ನಿಮ್ಮ ಈ ಇಡೀ ಸೆಟ್ ಅಲ್ಲಿ ನಗೆ ಚಟಾಕಿ ಹಾರಿಸೋದು, ಸ್ವಲ್ಪ ಸೀರಿಯಸ್ ಕಾನ್ವರ್ಸೇಷನ್ ಮಾಡೋದು ಇವರೇ ಇರ್ಬೋದು. ಹೀಗೆ ಸಿಗ್ತಿರ್ಲಿಲ್ಲ ಇವರು ಶೂಟಿಂಗ್ ಅಲ್ಲಿ. ಹೌದಾ ಸರ್? ಓಡಾಡ್ತಾ ಇರ್ತಾರೆ ಯಾವಾಗಲೂ. ಯಾರ ಹತ್ರ ಮಾತಾಡ್ತಾ ಕೂತಿರ್ತೀನಿ, ಅಲ್ಲೋಗಿ ಏನೋ ಮಾತಾಡ್ತಿರ್ತೀನಿ, ಇಲ್ಲೋಗಿ ಏನೋ ಮಾತಾಡ್ತಾ ಇರ್ತೀನಿ. ಅಣ್ಣನ ಜೊತೆ ಯಾರೋ ಬಂದಿರ್ತಾರೆ, ಅವ್ರ ಜೊತೆ ಚೆನ್ನಾಗಿದ್ಯಾ, ಹೇ ಕತೆ, ಕ್ಯಾಮ್ರಾ ಹತ್ರ ಇದ್ಯಾವ ಕ್ಯಾಮ್ರಾ ಅಂತ ಇರ್ತಾರೆ, ಅಲ್ಲೋಗಿ ಲೈಟ್ ಅವ್ರ ಹತ್ರ ಇದೇನ್ ಲೈಟ್, ಇದೆಲ್ಲ ಚೇಂಜ್ ಮಾಡೋ ಅಂತ ಇರ್ತಾರೆ, ಇವರೇ ತಿರುಗಿಸ್ತಾ ಇರ್ತಾರೆ. ಅಲ್ಲ, ತಿರುಗಿಸ್ತಾ ಇರ್ತೀರ ಅಂದ್ರೆ ಪರ್ಟಿಕ್ಯುಲರ್ ವಿಷಯನೇ ಇಲ್ಲ ಇವ್ರ ಹತ್ರ, ಎಲ್ಲದರಲ್ಲೂ ಹೋಗ್ತಾರೆ. ಡೈರೆಕ್ಟ್ ಅಲ್ವಾ, ಸುಮ್ನೆ ಕೂತ್ರೆ ತಲೆ ಓಡುತ್ತಲ್ಲ, ಅದಕ್ಕೆ ಕಾಲು ಓಡ್ತಾ ಇರುತ್ತೆ. ತಲೆ ಓಡಿಸೋದು ಬೇಡ ಅಂತ ಯಾರಿಗ್ ಗೊತ್ತು ಸರ್, ಆ ಟೈಮಲ್ಲಿ ತಲೆನೂ ಓಡ್ತಿರ್ಬೋದೇನೋ. ಓಡ್ತಿರುತ್ತೆ, ಅದಕ್ಕೆ ಕಾಲು ಓಡೋದು. ನಾನ್ ಕೂತ್ಕೊಂಡ್ರೆ, ಅಂದ್ರೆ ಇಲ್ಲಿ ಕೂತ್ಕೊಂಡ್ರೆ ಏನಾದ್ರು ಪ್ರಶ್ನೆ ಕೇಳ್ತೀನಿ ಅಂತ ಭಯ ನಂಗೆ. ಸೊ ಅಲ್ಲಿ ಕೂತ್ಕೊಂಡ್ರು ಏನೋ ಪ್ರಶ್ನೆ ಕೇಳ್ತಾ ಇರ್ತೀನಿ. ಇಲ್ಲ ಸುಮ್ನೆ ಕೂರಕ್ಕಂತೂ ಆಗಲ್ಲ, ಅದಕ್ಕೆ ಹೋಗಿ ಬೇರೆಯವ್ರ ಹತ್ರ ಪ್ರಶ್ನೆ ಕೇಳ್ತಾರೆ, ಅವ್ರು ಬೈಕೊಡಲ್ಲ, ಏನು ಭಯಲ್ಲ, ಬಟ್ ಆದ್ರೆ ಭಯ ಇರುತ್ತಲ್ಲ, ಭಯೋ ಮುಂಚೆ ನಾವು ಮೂರನೇ ಪ್ರಶ್ನೆ ಕೇಳ್ಬಿಟ್ರೆ ಒಂದು ಅರ್ಧ ಗಂಟೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸಂಕ್ಷಿಪ್ತ ಅಂದ್ರೆ ಶಾರ್ಟ್. ಪಂಜಾಯಿಂದ ಹಿಡಿದು ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಇದು, ಹೇಗೆ ಲೇಯರ್ಸ್, ಅನುಭೂತಿ, ಅದೇನೋ ಹೇಳ್ತಾ ಇದ್ದೀರಾ. ಬಟ್ 45 ಬಗ್ಗೆ ಏನ್ ಕೇಳಿದ್ರು ಅದು ನಿಗೂಢನೇ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಮಾತಾಡಿದ್ರು ಕೂಡ ಶಿವಣ್ಣ ಏನ್ ಸಾಮಾನ್ಯ ಅಲ್ಲ, ಅಷ್ಟು ಮಾತಾಡ್ತಾ ಇದ್ದಾರೆ. ನಾನು ಅದೇ ನೋಡ್ತೀನಿ, ಒಂದು ಕಡೆ ಎಲ್ಲೂ ಅದನ್ನ ಹಂಗೆ ಕ್ಲೀನ್ ಆಗಿ ಹೇಳ್ತಾರೆ, ಎಲ್ಲವನ್ನೂ ಹೇಳ್ದಂಗಿರುತ್ತೆ, ಏನು ಹೇಳ್ದಂಗಿರಲ್ಲ. ಅಂದ್ರೆ ಹೆಂಗ್ ಮಾಡ್ತಿದ್ದೀರಾ ಅಂದ್ರೆ ನೀವೊಬ್ರೇ ಏನೋ ಹೇಳ್ಬಿಟ್ರಿ ಅನ್ನೋ ತರ ಹೇಳ್ತಿದ್ರ, ಇವರು ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರು ಡೈರೆಕ್ಟರ್ ಅಲ್ವಾ, ಅವ್ರು ಮೊದ್ಲಿಂದನೂ ಅದೇ ಮಾಡ್ಕೊಂಡ್ ಬಂದಿರೋದು.